ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾನು ವಿದ್ಯಾನಿಧಿಯಲ್ಲಿ ಪಿ ಯು ಕಂಪ್ಲೀಟ್ ಮಾಡ್ಕೊಂಡಿರೋದು. ವಿದ್ಯಾನಿಧಿ ಕಾಲೇಜಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಇವತ್ತು 597 ತೆಗೆದಿದ್ದೀನಿ ಸರ್. ತುಂಬ ಖುಷಿ ಆಗ್ತಿದೆ. ತುಂಬ ಖುಷಿಯಾಗಿದೆ. ಕಾಲೇಜ್ ಎಫರ್ಟ್ಸ್ ಇದೆ, ನನ್ನ ಎಫರ್ಟ್ಸ್ ಕೂಡ ಇತ್ತು, ಫ್ಯಾಮಿಲಿ ಸಪೋರ್ಟ್ ತುಂಬ ಇತ್ತು. ಮತ್ತೆ ನನಗೆ ಅಕ್ಕನೇ ರೋಲ್ ಮಾಡಲು 2024 ಅವರು ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂದಿದ್ರು. ಅವ್ರ ರೆಕಾರ್ಡ್ನ ಬೀಟ್ ಮಾಡಬೇಕು, ಲೆಗೆಸಿ ಕಂಟಿನ್ಯೂ ಮಾಡಬೇಕು ಅನ್ನೋ ಒಂದು ಗೋಲ್ ಇದ್ದಿದ್ದರಿಂದ ನಾನು ಮಾಡಕ್ಕೆ ಸಾಧ್ಯ ಆಯಿತು ಸರ್. ಈ ಸರಿ ಹೇಗಿತ್ತು ಅಂದ್ರೆ ತುಂಬಾ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಈ ಸರಿ ಸ್ಟೇಟ್ ವೈಸ್. ಸೊ ಹೇಗಿತ್ತು ಎಲ್ಲ ಪ್ರಿಪರೇಷನ್? ಸರ್ ಪ್ರಿಪ್ರೇಷನ್ಸ್ ತುಂಬ ಚೆನ್ನಾಗಿತ್ತು ಸರ್. ನಾನು ಹಾಸ್ಟೆಲ್ ಇದ್ದದ್ದು, ಅಲ್ಲಿರೋ ಫೆಸಿಲಿಟೀಸ್ ಆಗಿರ್ಬೋದು, ಫ್ಯಾಕಲ್ಟೀಸ್ ಆಗಿರ್ಬೋದು ತುಂಬ ಸಪೋರ್ಟಿವ್ ಆಗಿದ್ರು ಸರ್. ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಒಂದು ಶಿಲೆಯಾಗಿ ನಿಂತಿದ್ದೀನಿ ಅಂದರೆ ಅವರೆಲ್ಲ ಶಿಲ್ಪಿಗಳು ಸರ್. ನನ್ನ ಫ್ಯಾಮಿಲಿ, ನನ್ನ ಟೀಚರ್ಸ್, ನನ್ನ ಎಲ್ಲ ವೆಲ್ ವಿಶರ್ಸ್ ಮತ್ತು ನನ್ನ ಗುರುಗಳ ಆಶೀರ್ವಾದ ಎಲ್ಲದರಿಂದ ಸಾಧ್ಯ ಆಗಿದೆ ಸರ್. ಕಾಲೇಜ್ ಆಡಳಿತ ಮಂಡಳಿ ಅವರೆಲ್ಲ ಯಾವ ರೀತಿ ಪ್ರಿಪೇರ್ ಸರ್ ಕಾಲೇಜ್ ತುಂಬ ಸಪೋರ್ಟಿವ್ ಆಗಿದ್ರು ಸರ್. ಮೋಟಿವೇಶನ್ಗೋಸ್ಕರ ನಮಗೆ ಕೈವಲ್ಯ ಫೌಂಡೇಶನ್ ಕಡೆಯಿಂದ ಮೋಟಿವೇಶನ್ ಕ್ಲಾಸಸ್ ಕೊಡ್ತಾ ಇದ್ರು ನಮಗೆ. ಮತ್ತೆ ಅಕ್ಕ ಕೂಡ ಅದನ್ನ ಸ್ಕೋರ್ ಮಾಡಿ ಕೈವಲ್ಯ ಫೌಂಡೇಶನ್ ಇಂದ ಫಾರಿನ್ ಟ್ರಿಪ್ ಹೋಗಿದ್ರು ಸರ್. ನನಗೂ ಅದೇ ಮೋಟಿವೇಶನ್, ಫಾರಿನ್ ಟ್ರಿಪ್ ಹೋಗ್ಬೇಕು ಫಸ್ಟ್ ಟೈಮು. ಕೈವಲ್ಯ ಫೌಂಡೇಶನ್ ಅದೇ ಮೋಟಿವೇಶನ್ ಸರ್ ನನಗೆ. ಫೈನಲಿ ಏನ್ ಹೇಳಲಿಕ್ಕೆ? ಸೊ ಏನಿಲ್ಲ ಸರ್, ಎಫರ್ಟ್ಸ್ ಹಾಕಬೇಕು, ಫಲ ಸಿಕ್ಕೇ ಸಿಗುತ್ತೆ. ದೇವರನ್ನ ನಂಬಿ 1% ಲಕ್ ಇರುತ್ತೆ ಸರ್. ಬಟ್ ನಮ್ಮ ಎಫರ್ಟ್ಸ್ ನಾವು ಹಾಕಿದ್ರೆ ನಮ್ಮ ಹಾರ್ಡ್ ವರ್ಕಿಗೆ ಯಾವತ್ತೂ ಮೋಸ ಇರಲ್ಲ. ಎಫರ್ಟ್ಸ್ ಹಾಕಿ ಆಗುತ್ತೆ, ಎಲ್ಲರ ಕೈಲೂ ಆಗುತ್ತೆ ಸರ್. ನೆಕ್ಸ್ಟ್ CA ಮಾಡಬೇಕು ಅಂತ ಆಪ್ ಮಾಡಿದ್ದೀನಿ ಸರ್, ಚಾರ್ಟರ್ಡ್ ಅಕೌಂಟೆನ್ಸಿ ಪ್ರೊಫೆಷನಲ್ ಕೋರ್ಸ್. ನಾನು ವಿದ್ಯಾನಿಧಿಯಲ್ಲಿ ಪಿ ಯು ಕಂಪ್ಲೀಟ್ ಮಾಡ್ಕೊಂಡಿರೋದು. ವಿದ್ಯಾನಿಧಿ ಕಾಲೇಜಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಇವತ್ತು 597 ತೆಗೆದಿದ್ದೀನಿ ಸರ್. ತುಂಬ ಖುಷಿ ಆಗ್ತಿದೆ. ತುಂಬ ಖುಷಿಯಾಗಿದೆ. ಕಾಲೇಜ್ ಎಫರ್ಟ್ಸ್ ಇದೆ, ನನ್ನ ಎಫರ್ಟ್ಸ್ ಕೂಡ ಇತ್ತು, ಫ್ಯಾಮಿಲಿ ಸಪೋರ್ಟ್ ತುಂಬ ಇತ್ತು. ಮತ್ತೆ ನನಗೆ ಅಕ್ಕನೇ ರೋಲ್ ಮಾಡಲು 2024 ಅವರು ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂದಿದ್ರು. ಅವ್ರ ರೆಕಾರ್ಡ್ನ ಬೀಟ್ ಮಾಡಬೇಕು, ಲೆಗೆಸಿ ಕಂಟಿನ್ಯೂ ಮಾಡಬೇಕು ಅನ್ನೋ ಒಂದು ಗೋಲ್ ಇದ್ದಿದ್ದರಿಂದ ನಾನು ಮಾಡಕ್ಕೆ ಸಾಧ್ಯ ಆಯಿತು ಸರ್. ಈ ಸರಿ ಹೇಗಿತ್ತು ಅಂದ್ರೆ ತುಂಬಾ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಈ ಸರಿ ಸ್ಟೇಟ್ ವೈಸ್. ಸೊ ಹೇಗಿತ್ತು ಎಲ್ಲ ಪ್ರಿಪರೇಷನ್? ಸರ್ ಪ್ರಿಪ್ರೇಷನ್ಸ್ ತುಂಬ ಚೆನ್ನಾಗಿತ್ತು ಸರ್. ನಾನು ಹಾಸ್ಟೆಲ್ ಇದ್ದದ್ದು, ಅಲ್ಲಿರೋ ಫೆಸಿಲಿಟೀಸ್ ಆಗಿರ್ಬೋದು, ಫ್ಯಾಕಲ್ಟೀಸ್ ಆಗಿರ್ಬೋದು ತುಂಬ ಸಪೋರ್ಟಿವ್ ಆಗಿದ್ರು ಸರ್. ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಒಂದು ಶಿಲೆಯಾಗಿ ನಿಂತಿದ್ದೀನಿ ಅಂದರೆ ಅವರೆಲ್ಲ ಶಿಲ್ಪಿಗಳು ಸರ್. ನನ್ನ ಫ್ಯಾಮಿಲಿ, ನನ್ನ ಟೀಚರ್ಸ್, ನನ್ನ ಎಲ್ಲ ವೆಲ್ ವಿಶರ್ಸ್ ಮತ್ತು ನನ್ನ ಗುರುಗಳ ಆಶೀರ್ವಾದ ಎಲ್ಲದರಿಂದ ಸಾಧ್ಯ ಆಗಿದೆ ಸರ್. ಕಾಲೇಜ್ ಆಡಳಿತ ಮಂಡಳಿ ಅವರೆಲ್ಲ ಯಾವ ರೀತಿ ಪ್ರಿಪೇರ್? ಸರ್ ಕಾಲೇಜ್ ತುಂಬ ಸಪೋರ್ಟಿವ್ ಆಗಿದ್ರು ಸರ್. ಮೋಟಿವೇಶನ್ಗೋಸ್ಕರ ನಮಗೆ ಕೈವಲ್ಯ ಫೌಂಡೇಶನ್ ಕಡೆಯಿಂದ ಮೋಟಿವೇಶನ್ ಕ್ಲಾಸಸ್ ಕೊಡ್ತಾ ಇದ್ರು ನಮಗೆ. ಮತ್ತೆ ಅಕ್ಕ ಕೂಡ ಅದನ್ನ ಸ್ಕೋರ್ ಮಾಡಿ ಕೈವಲ್ಯ ಫೌಂಡೇಶನ್ ಇಂದ ಫಾರಿನ್ ಟ್ರಿಪ್ ಹೋಗಿದ್ರು ಸರ್. ನನಗೂ ಅದೇ ಮೋಟಿವೇಶನ್, ಫಾರಿನ್ ಟ್ರಿಪ್ ಹೋಗ್ಬೇಕು ಫಸ್ಟ್ ಟೈಮು. ಕೈವಲ್ಯ ಫೌಂಡೇಶನ್ ಅದೇ ಮೋಟಿವೇಶನ್ ಸರ್ ನನಗೆ. ಫೈನಲಿ ಏನ್ ಹೇಳಲಿಕ್ಕೆ? ಸೊ ಏನಿಲ್ಲ ಸರ್, ಎಫರ್ಟ್ಸ್ ಹಾಕಬೇಕು, ಫಲ ಸಿಕ್ಕೇ ಸಿಗುತ್ತೆ. ದೇವರನ್ನ ನಂಬಿ 1% ಲಕ್ ಇರುತ್ತೆ ಸರ್. ಬಟ್ ನಮ್ಮ ಎಫರ್ಟ್ಸ್ ನಾವು ಹಾಕಿದ್ರೆ ನಮ್ಮ ಹಾರ್ಡ್ ವರ್ಕಿಗೆ ಯಾವತ್ತೂ ಮೋಸ ಇರಲ್ಲ. ಎಫರ್ಟ್ಸ್ ಹಾಕಿ ಆಗುತ್ತೆ, ಎಲ್ಲರ ಕೈಲೂ ಆಗುತ್ತೆ ನೆಕ್ಸ್ಟ್ ಏನ್ ಚೂಸ್ ಮಾಡ್ತಾರೆ? ಸರ್ ನೆಕ್ಸ್ಟ್ CA ಮಾಡಬೇಕು ಅಂತ ಆಪ್ ಮಾಡಿದ್ದೀನಿ ಸರ್, ಚಾರ್ಟರ್ಡ್ ಅಕೌಂಟೆನ್ಸಿ ಪ್ರೊಫೆಷನಲ್ ಕೋರ್ಸ್.